Knowledge Park, the Creative School. Admissions are open from LKG to 10th standard. Free uniform for new admission students. हलसूर तालुके में भारी बारिश और महाराष्ट्र से आई बाढ़ के कारण खेतों में 3 से 4 फीट पानी जमा, जिसका जायजा लेने पहुंचे एमएलए शनु सालगर। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। इधर डिस्ट्रिक्ट हलसूर तालुके में पिछले कई दिनों से हो रहे लगातार बारिश की वजह से किसानों की पूरी फसल बर्बाद हो गई है। बची कुची फसलों पर महाराष्ट्र के तेरना डैम और बीड डैम छोड़े हुए पानी के चलते और मांजरा नदी के पानी की वजह से भालकी और हलसूर तालुका के फसलें बर्बाद हो गए हैं। को लेकर बसवा कल्याण एमएलए शनु सालगर ने हलसूर तालुका के उन खेतों का दौरा किया जहां खेतों में 3 से 4 फीट पानी ठहरा हुआ है। इसे देख एमएलए शनु सालगर ने चीफ मिनिस्टर और मिनिस्टर्स पर नाराजगी दिखाते हुए कहा कि बेंगलुरु छोड़कर मेरे क्षेत्र का दौरा करें और किसानों के दर्द को और उनके हालात को देखिए, इन पर क्या बीत रही है देखो। इस तरह से एमएलए शनु सालगर ने मिनिस्टर और सीएम पर नाराजगी दिखाते हुए नजर आए। ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ BCA ಕಾಲೇಜ್ admissions are open. Public school English medium admissions are open. Nursery to higher classes. ಚಲುವರಾಯ ಸ್ವಾಮಿ ಸಾಹೇಬ್ರೆ, ನಾನು ಬಸವ ಕಲ್ಯಾಣದ ಶಾಸಕ ಶರಣು ಸಾಲಗರ್, ಹುಲ್ಸೂರ್ ಗ್ರಾಮದ ಹುಲ್ಸೂರ್ ಪಟ್ಟಣದ ಹುಲ್ಸೂರ್ ತಾಲೂಕಿನ ನಮ್ಮ ರೈತರ ತೊಗರಿ ಬೆಳೆಯಲ್ಲಿ ನಾನು ವೀಕ್ಷಣೆಯನ್ನ ಮಾಡಿ ಏನೋ ರೈತರಿಗೆ ಸಾಂತ್ವನ ಹೇಳಬೇಕು ಅಂತೇಳಿ ನಾನು ಬಂದಿದ್ದೆ. ಅತಿಯಾದ ಮಳೆಯಿಂದ ಹಾಗೂ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುಳಿದಂತ ಮಳೆಯಿಂದ ನನ್ನೆಲ್ಲ ಹುಲ್ಸೂರು ತಾಲೂಕಿನ ಸಮಸ್ತ ರೈತರು, ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ರೈತರ ಬದುಕು ಯಾವ ರೀತಿ ಈ ತೊಗರಿ ಬೆಳೆಯನ್ನ ನಂಬಿ, ಈ ತೊಗರಿ ಬೆಳೆಯನ್ನ ಆಧಾರವಾಗಿ ನಮ್ಮ ಜನ ಬದುಕ್ತಾರೋ, ಯಾವ ರೀತಿ ತೊಗರಿ ಬೆಳೆ ಸುಮಾರು 7 ಅಡಿ ಎತ್ತರಕ್ಕೆ ARK ಗಿರಿ ಸಿಲ್ಕ್ ಅಂಡ್ ಸಾರಿ 7 ಹೆವನ್ ಗೋಲ್ಡನ್ ಸೂಪರ್ ಮಾಲ್ 50% ಆಫ್ ಬೆಳೆದಂತ ಈ ತೊಗರಿ ಬೆಳೆ ಯಾವ ರೀತಿ ನೀರಲ್ಲಿ ನಿಂತಿದೆಯೋ ಇದೇ ರೀತಿ ನಮ್ಮ ರೈತರ ಬದುಕು ಬಹುತೇಕ ಅಕ್ಷರಶಃ ಆ ನೀರಲ್ಲಿ ಮುಳುಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಇದೀಗ ತಾನೇ ಒಂದು ಕಬ್ಬಿನ ಗದ್ದೆಗೆ ಹೋಗಿ ಆ ಕಬ್ಬಿನ ಗದ್ದೆ ಯಾವ ರೀತಿ ನೀರಿನಲ್ಲಿ ಮುಳುಗಿ ರೈತರ ಬದುಕು ಎಷ್ಟು ನಿಜವಾಗಿಯೂ ಕೂಡ ಆ ಬೆಳೆ ಕಷ್ಟಪಟ್ಟು ಬೆಳೆದು ಸಾಲ ಸೂಲ ಮಾಡಿ ಗೊಬ್ಬರ ಹಾಕಿ ಬೆಳೆದಂತ ರೈತರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ನಿಮ್ಗೆ ತೋರಿಸಿದ್ದೇನೆ. ಈ ಭಾಗದ ರೈತರು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ವಿಶೇಷವಾಗಿ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ನಮ್ಮ ರೈತರ ಬದುಕು ಯಾವುದರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಈ ತೊಗರಿ ಮೇಲೆ ಮಾತ್ರ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ವಿನಂತಿಯನ್ನು ಮಾಡ್ತೇನೆ, ಒಂದು ವೇಳೆ ಈ ತೊಗರಿ ಹೋಯ್ತು, ನಮ್ಮ ರೈತರ ಬದುಕು ಮುಗಿತು. ನಮ್ಮ ತೊಗರಿ ಬರೀ ಒಂದು ಸ್ವಲ್ಪ ನೀರು ಹತ್ತಂದ್ರೂ ಇದು ಬಿಸಿಲು ಬಿತ್ತಂದ್ರೆ ಕೆಂಪುಗಾಗಿ ಹೋಗ್ತದ. ಇವತ್ತ ಸುಮಾರು 5 ಅಡಿ ನೀರೊಳಗೆ ನಿಂತಂತ ತೊಗರಿ ಬೆಳೆ ಏನಾಗಬಹುದು ಅಂತಕ್ಕಂಥದ್ದು ತಾವು ಕಲ್ಪನೆ ಮಾಡ್ಕೊಡ್ರಿ. ನಾನು ವಿನಂತಿಯನ್ನು ಮಾಡ್ತೇನೆ, ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ, ನಮ್ಮ ರೈತರಿಗೆ ಸುಖ ಇಲ್ಲ. ಈ ಭಾಗದ ರೈತರಿಗೆ ಒಳ್ಳೆ ಬೆಳೆ. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar, Baswa Kalyan. ಒಳ್ಳೆ ಮಳೆ ಆದ್ರೂ ಕೂಡ ಈ ಸಲ ಅತಿಯಾದ ಮಳೆಯಿಂದ, ವಿಪರೀತ ಮಳೆಯಿಂದ ರೈತರ ಬದುಕು ಬರಡಾಗಿದೆ. ನಾನು ಸಂಬಂಧಪಟ್ಟಂತ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಯಲ್ಲಿ ಕರ್ಕೊಂಡು ಈ ಹೊಲದ ಮಾಲೀಕರಾದಂತ ರೈತರಿಗೆ ಸಂಗಡ ಕರ್ಕೊಂಡ್ಬಂದು ನಾನು ತಮಗೆ ತೋರಿಸ್ತಕ್ಕಂತ ಪ್ರಯತ್ನ ಮಾಡಿದ್ದೇನೆ. ಇದು ಒಂದು ಭಾಗ ಅಷ್ಟೇ. ಸಮಸ್ತ ಬಸವ ಕಲ್ಯಾಣದ ಎಲ್ಲ ಬೆಳೆ ಈ ಸಲ ನೀರಲ್ಲಿ ಮುಳುಗಿ ಹೋಗಿದೆ. ಆ ಏನು ಉದ್ದ ಹೆಸರ ರಾಶಿ ಆದ್ರೂ ಕೂಡ ಆ ರಾಶಿ ಒಯ್ದು ದನದ ಎದುರು ಇಟ್ಟರೂ ಕೂಡ ಇಂತಕ್ಕಂತ ಪರಿಸ್ಥಿತಿ ಇಲ್ಲ.
ರೈತರು ಯಾವ ರೀತಿ ಬದುಕಬೇಕು, ರೈತರ ಮುಂದಿನ ಭವಿಷ್ಯ ಏನು, ನಾವು ರೈತರು ಬಾತ್ಯತ್ವರ ರೈತ ಜೀವನಾಡಿ, ರೈತನಿಂದೆ ನಮ್ಮ ಬದುಕಂತೇಳಿ ನಾವು ಎಲ್ಲರೂ ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ನಿಮ್ಗ ಈ ಭಾಗದ ಶಾಸಕನಾಗಿ, ಇಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದು ತಾವು ಒಂದು ಹೊಲ ಅಷ್ಟೇ ನೋಡ್ತಾ ಇದ್ದೀರಿ, ಇದಕ್ಕಿಂತ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು, ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ಸುಮಾರು 1,000 ಕಡೆ ತಾವು ಏನಾರ ಬಂದ್ರೆ ನಾನು ನಿಮಗೆ ತೋರಿಸಬಹುದು. 1,000 ಕಡೆ, ಅದೆಷ್ಟು 1,000 ಹೆಕ್ಟೇರ್ ತೊಗರಿ, ಅದೆಷ್ಟು 1,000 ಹೆಕ್ಟೇರ್ ಸೋಯಾಬೀನ್, ಉದ್ದ, ಹೆಸರು, ಎಳ್ಳ ಪ್ರತಿಯೊಬ್ಬರು ಬೆಳೆದು ದಸರಾ ದೀಪಾವಳಿ ಮಾಡಬೇಕು ಅಂತಕ್ಕಂಥ ರೈತರ ಬಾಯ್ದೊಳಗ ಈ ಸಲದ ಮಳೆಯಿಂದ ಮಣ್ಣು ಬಿದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ದಯಮಾಡಿ ಏನು ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಬಂದು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ, ನಮ್ಮ ನೆರೆ ಜಿಲ್ಲೆ, ನನ್ನ ನೆರೆ ತಾಲೂಕ ನಿಲಂಗ ನಿನ್ನ ಬಂದು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಹೊಲ ಓಡಾಡಿ ಆ ರೈತರಿಗೆ ಭರವಸೆ ಕೊಟ್ಟು ಹೋದ್ರು. 2,000 ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ 2 ಜಿಲ್ಲೆಗೆ ನಾನು ಮಾಡ್ತೀನಿ ಅಂತ ಹೇಳಿ, ನೀವು ಪರಿಹಾರ ಎಷ್ಟು ಕೂಡ ನಂತರ ಅದು ತಾವು ಬರೇ ಬೆಂಗಳೂರಿಗೆ ಸೀಮಿತವಾಗದೆ, ನಿಮ್ಮ ಎಲ್ಲ ಮಂತ್ರಿಗಳು ಬೆಂಗಳೂರಿನ ಮಂತ್ರಿಗಳಾಗದೆ ಈ ಭಾಗಕ್ಕೆ ಅವ್ರು ಬರಲಿ, ಹೊಲ ಒಡ್ಯಾಡಿ ನೋಡ್ಲಿ ರೈತರ ಪರಿಸ್ಥಿತಿ ಏನಾಗ್ಯದ. ನೀವು ನಿಜವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳೇ, ನಾನು ನೀರೊಳಗೆ ನಿಂತೀನಿ, ಮತ್ತೆ ಮಳೆ ಪ್ರಾರಂಭ ಅದ, ಮತ್ತೆ ಮಳೆ ನಿರಂತರ ಚಾಲು ಅದ. ಮುಖ್ಯಮಂತ್ರಿಗಳಿಗೆ ನನ್ನ ವಯಸ್ಸು 50, ಇಂಥ ಮಳೆ ಎಂದು ನಾನು ಬಂದಿದ್ದು ಎಂದೂ ನೋಡೇ ಇಲ್ಲ. ಅಷ್ಟು ಧಾರಾಕಾರ ಮಳೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಆ 1972 ಬರಗಾಲ ಇದಕ್ಕಿಂತ ಗುಣಪ ಅಂತ ಹೇಳ್ತಿರು. ಅಂತ ಹಸಿ ಬರಗಾಲ ನಮ್ಮ ಭಾಗ ಹಸಿ ಬರಗಾಲಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ತಾವು ನೋಡ್ರಿ, ನೀವು ಎಲ್ಲಿ ತನ ಹೋದ್ರೂ ಕೂಡ ಈ ರೀತಿ ತೊಗರಿ, ಈ ತೊಗರಿ ಬಿಟ್ಟರೆ ನಮ್ಮ ರೈತರಿಗೆ ಬದುಕೇ ಇಲ್ಲ. ಇದು ಒಂದೇ ನಮಗೆ ಏನಾರ 4 ದುಡ್ಡು ಕೊಡ್ತಕ್ಕಂಥ ಬೆಳೆ. ಬರೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಹುಣಸೂರು ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಪರಿಸ್ಥಿತಿ ಇದೆ. ಎಲ್ಲೂ ನೀವು ಹೋರಿ, ಆ ಕಬ್ಬು ಒಂದು ಬಿಟ್ರೆ ಎಲ್ಲಾ ಬೆಳೆಗಳು ಈ ಸಲ ಸಂಪೂರ್ಣ ನಾಶ ಆಗಿ ಹೋಗಿದೆ.